ಹಳ್ಳಿ ಸೋರ್ ಅಂತ ಒಂದು ಕಾರ್ಯಕ್ರಮ ಅದ. ವಿದ್ಯಾರ್ಥಿಗಳು ಮತ್ತು ಇಬ್ಬರು ಸೇರಿ ಈ ಕಾರ್ಯಕ್ರಮ ಮಾಡ್ತಾರೆ. ಹೆಂಗ್ ಮಾಡಕತ್ತಾರ ಹೆಂಗಿಲ್ಲ ಬರ್ರಿ ನೋಡ್ಕೊಂಬರೋಣ. ಫಸ್ಟ್ ಎಂಟ್ರಿ ಹನುಮಂತನ ಪೂಜೆ ಐತಿ, ಬರೀ ಪೂಜೆ ಜಯ ಕಪೀಸತಿ ಲೋಕ ಉಜಾಗರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಮಹಾವೀರ ವಿಕ್ರಂ ಬಜರಂಗಿ ಕುಮತಿ ನಿವಾರ ಸುಮತಿಗೆ ಸಂಗಿ ಕಂಚನ ಭರಣ ವಿರಾಜ ಸುವೇಶ ಕಾನನ. ಇದು ನಮ್ಮ ಹನುಮಂತ ರೀ. ಇದು ಚಾದ ಅಂಗಡಿ ರೀ. ಚಾದ ಅಂಗಡಿಗೆ ಏನೇನು ಇಟ್ಟಾರ ನೋಡೋಣ ಬರ್ರಿ. ಅಲ್ಲ ಕಾಕಾರ ಚೂಡ ಮತ್ತು ಚಾ ಇಟ್ಟಾರ್ರಿ. ಬರ್ರಿ ಬಿಜಿ ಹತ್ರ. ಓ ಸೈಕಲ್ ಅಂಗಡಿ ಬಂದಿವಿ ಬರ್ರಿ. ಬಾ ಬಾಬಾ ನೋಡ್ರಿ ಎಂತ ಬರೀ ಕಲಾಕಾರದ ಹುಡುಗ. ಈಗ ಪಂಚರ್ ಗಿಂಚರ್ ತಿದ್ದದ ಕಲಿಯಾಗತ್ತಾನ. ಇವನೇ ಅನ್ಸತ್ರಿ ಓನರ್, ಅವ ಅಲ್ಲ ಆಡ್ರಿ. ಸುಮ್ಮನೆ ತಾಡ್ರಿ ಕ್ಲಾಸ್ ಬಿಟ್ಟು ಹೊರಗೆ ಬಂದ ನೀವು. ಬೇರೆ ನೆಕ್ಸ್ಟ್ ಏನೈತೆ ನೋಡ್ಕೊಂಬರ. ಏನದು ಕಿರಾಣಿ ಅಂಗಡಿನ ಎಷ್ಟು ಮಂದಿ ಇರುತ್ತೆ ಒಂದೊಂದು ಐಟಮ್ ಒಮ್ಮೊಬ್ಬರ ನೋಡ್ರಿ. ಬರ್ರಿ ನೆಕ್ಸ್ಟ್ ಏನೈತೆ ನೋಡ್ಕೊಂಬರ. ಬರ್ರಿ ಪಾರ್ಟ್ನರ್ ಎಷ್ಟು ಹಾಕಿ ಇನ್ವೆಸ್ಟ್ಮೆಂಟ್ 20 ಲಕ್ಷ ಅಲ್ಲ ಅಂತ್ರಿ ಬರೀ 20 ರೂಪಾಯಿ ಬರ್ರಿ. ಅವ ಡಾಕ್ಟರ್ ಕಿಚ್ಚಾಕ್ ಅಂತ ನೋಡ್ರಿ. ಚೆಕ್ ಮಾಡ್ಸಮ್ಮ ಏನಂತಾರ ನೋಡೋಣ ಬರ್ರಿ. ಒಳ್ಳೇದ ಕಲ್ಸಕತ್ತಾರ ನೋಡ್ರಿ. ಈಗಿಂದನ ಡಾಕ್ಟರು ಟೀಚರು ಸೈಕಲ್ ಅಂಗಡಿ ಅಂತಂದು ಕಲ್ಸಕತ್ತಾರ ಇವರು. ಒಳ್ಳೆ ಶಿಕ್ಷಣ ಅದ ರೀ. ಡಾಕ್ಟರ್ ಫುಲ್ ಕನ್ಫ್ಯೂಸ್ ಆಗದಾರ ತಡ್ರಿ. ನಮ್ಮ ಆರೋಗ್ಯ ನೋಡೋಣ ಒಂಜರ. ಏನು ಇಲ್ಲ ಅಂತಾರ್ರಿ. ಬರ್ರಿ ನೋಡ್ರಿ ಮುಂದೆ ಒಂದು ಬರ್ರಿ. ಶಿಕ್ಷಣವು ತರಗತಿಯ ಗೋಡೆಗಳನ್ನು ಮೀರಿ ಬೆಳೆಯಬೇಕು ಎಂಬುದು ಈ ವಿಚಾರದ ಮುಖ್ಯ ಆಶಯ. ತರಗತಿಯ ಹೊರಗಿನ ಜಗತ್ತನ್ನು ನೋಡಿದಾಗ ಮಾತ್ರ ಸಮಾಜದ ಸಮಸ್ಯೆಗಳು, ಕಷ್ಟಗಳು ಮತ್ತು ಜನರ ಜೀವನ ಶೈಲಿ ಅರ್ಥವಾಗುತ್ತದೆ. ಕಟಿಂಗ್ ಅಂಗಡಿ ಸಾಮಗ್ರಿ ಇಲ್ಲೇ ಐತಿ ನೋಡ್ರಿ. ಇಲ್ಲಿ ಕಟ್ಟಿ ಕಂಪ್ನಿ ಐತಿ ಬರ್ರಿ. ಸೇಮ್ ನಮ್ಮ ಮನೆ ಹೆಂಗ್ ಕಟ್ಟಿ ಐತಿ ಇಲ್ಲ ಕಟ್ಟಿ ಹೆಮ್ಮೆಯ ಸೀರೆಗಳು ಇವೆಲ್ಲ ಮಗ್ಗು ಸಾಮಾನು ಇಟ್ಟಾರೆ ಹುಡುಗರು. ಇವು ಎಲ್ಲ ಸೇರಿದ್ರೆ ಒಂದು ಸೀರೆ ರೆಡಿ ಆಗುತ್ತೆ ನೋಡ್ರಿ. ನೇಕಾರ ಕಷ್ಟ ಅಷ್ಟಿಷ್ಟ ಅಲ್ಲ. ಬರ್ರಿ ನಮ್ಮ ಇಲ್ಕಲ್ ಸೀರೆ ಹೆಂಗೈತೆ ಅಂತ ನೋಡೋಣ ಬರ್ರಿ. ಎಲ್ಲ ಇಲ್ಕಲ್ ಸೀರೆ ಪ್ರತಿಯೊಂದೊಂದು ವೆದರಿಗೂ ಹೊಂದ್ಕೊಳತ್ತ. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ ಎಲ್ಲದಕ್ಕೂ ಹೊಂದ್ಕೊಂತೈತೆ ಮತ್ತು ಅಷ್ಟ ಲಕ್ಷಣವಾಗಿರುತ್ತೆ. ಇದ್ರೊಳಗೆ ವಿಶೇಷ ಅಂದರೆ ಇಲ್ಕಲ್ ಬಾರ್ಡ್ರು ಆನ್ಲೈನಾಗ ಎಲ್ಲ ಕಡೆ ಸಿಗ್ತಾವ್ರಿ. ಬೇಕಂದ್ರೆ ಇಲ್ಕಲ್ ಸೀರೆ ಒಂದ್ಸಲ ಟ್ರೈ ಮಾಡಿ ನೋಡ್ರಲ್ಲ. ಮತ್ತು ಶ್ರೀ ಮಾರ್ಕಂಡೇಶ್ವರ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ನೋಡ್ರಿ ಇದು. ವಿದ್ಯಾರ್ಥಿಗಳು ಲಗ್ನ ಒಂದ್ ಮಾಡಕತ್ತಾರ್ರಿ. ಅದೇ ಹೆಂಗ್ ಮಾಡಕತ್ತಾರ ನೋಡ್ಕೊಂಬರ ಬರ್ರಿ. ನೋಡ್ರಿ ಹಳ್ಳಿ ಸೋಟ ಹೆಂಗ್ ಮದುವೆ ಆಗುತ್ತೆ ಸೇಮ್ ಅದ ಗಿಡಗಳು ಮಾಡ್ಯಾರ. ನೋಡ್ರಿ ಮೊದ್ಲೆಲ್ಲ ಹಳ್ಳಿ ಒಳಗೆ ಈ ತರ ಶಾವಿಗೆ ಕೈಯಿಂದನ ಮಾಡಿಕೆ ಊಟ ಮಾಡ್ತಿದ್ರು. ಬಟ್ ಈಗ ಸಿಟಿ ಒಳಗೆಲ್ಲ ಮಷೀನು ಗಿಶಿನ್ ಅಂತಂದು ಬಂದು ಕೆಟ್ಟೋಗೈತೆ. ಬರ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜವಾರಿ ಖಾನಾವಳಿ ಕರ್ಕೊಂಡು ಹೊಂಟೀನಿ. ಬರ್ರಿ ಹೆಂಗೈತೆ ನೋಡೋಣ. ಕಡಗ್ ರೊಟ್ಟಿ, ಬದ್ನಿಕಾಯಿ ಪಲ್ಯ, ಕಾಳು ಪಲ್ಯ, ಮೊಸರು, ಅನ್ನ, ಸಾರು ಎಲ್ಲ ಇಟ್ರೆ ಇದಕ್ಕಂತರ ಉತ್ತರ ಕರ್ನಾಟಕದ ಕಡಕ್ ಊಟ ಅಂತಂದು. ಈ ಕಡೆ ಬಂದ್ರೆ ಮಿಸ್ ಮಾಡಕ್ ಹೋಗ್ಬೇಡ್ರಿ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಬ್ರೂ. ಮೊದಲೆಲ್ಲ ಹಳ್ಳಿ ಒಳಗ ಎಲ್ಲಾರು ಕರ್ಕೊಂಡು ಆಡಾಡ್ಕೊಂತ ಹಿಟ್ಟು ಬೀಸ್ತಿದ್ರಿ. ಅದ್ರೊಳಗಿರೋ ಮಜಾ ಈಗಿನ ಮಷಿನ್ ಒಳಗಿಲ್ರಿ. ಬರ್ರಿ ಇಲ್ಲಿ ರಂಜಾನ್ ಆಚರಿಸಕತ್ರ. ಇಸ್ಲಾಂ ಧರ್ಮದಲ್ಲಿ ಇದೊಂದು ಪವಿತ್ರ ಹಬ್ಬ ರೀ ಅವ್ರದ್ದು. ರಂಜಾನ್ದಾಗ ವಿಶೇಷ ಆಹಾರ ಅಂತ ಸುರ್ಕರ್ಮ ಮತ್ತು ಬಿರಿಯಾನಿ ನೋಡ್ರಿ. ಇದು ಇಲ್ಲ ಅಂದ್ರ ರಂಜಾನ್ ಕಂಪ್ಲೀಟ್ ಆಗಲ್ಲ ನೋಡ್ರಿ ಅವ್ರದ್ದು. ಸಂಕ್ರಾಂತಿ ಹಬ್ಬದ ವಿಶೇಷತೆ ಎಳ್ಳು ಮತ್ತು ಬೆಲ್ಲ ತಿನ್ನೋದ್ರಿ. ಇವತ್ತಿನ ಮಕ್ಕಳೆಲ್ಲ ಅದನ್ನ ಮರ್ತಾ ಬಿಟ್ಟಾರ್ರಿ ಹಬ್ಬ.
ನಮ್ಮ ಭಾರತದಲ್ಲಿ ಹಿಂದೂಗಳ ಪ್ರತಿಯೊಬ್ಬೊಬ್ಬರು ಆಚರಿಸೋ ಹಬ್ಬನ ಈ ದೀಪಾವಳಿ ನೋಡ್ರಿ. ಈಗ ಜನ್ರೇಷನ್ನಾಗ ಎಲ್ಲದಕ್ಕೂ ಮಷಿನ್ ಬಂದೈತ್ರಿ, ಆದ್ರೆ ಹೂವು ಕಟ್ಟೋದಕ್ಕೆ ಮಾತ್ರ ಇನ್ನು ಯಾವುದೇ ರೀತಿ ಮಷಿನ್ ಬಂದಿಲ್ಲ. ಇಡೀ ಜಗತ್ತಿನಾಗ ಹೂವು ಕಟ್ಟಬೇಕಂದ್ರೆ ಕೈಲೇನ ಕಟ್ತಾರೆ ನೋಡ್ರಿ ಆಲ್ಮೋಸ್ಟ್. ಅದು ಹೂವನು ಮಾರುತ ಹೂವಾಡಿಗಿತ್ತಿ ಹಾಡುತ್ತ ಬರುತಿ ಹಡು, ಘಮ ಘಮ ಹೂಗಳು ಬೇಕೆ ಎನ್ನುತ್ತ ಹಾಡುತ್ತ ಬರುತಿ ಹಡು. ಮೊದಲೆಲ್ಲ ಈ ಥರ ಬುಟ್ಟಿ ಯೂಸ್ ಮಾಡ್ತಿದ್ರಿ, ಇತ್ಲಿತ್ಲಾಗ ಪ್ಲಾಸ್ಟಿಕ್ ಬಂದ್ಕೇಶ್ ಈ ಥರ ಬುಟ್ಟಿ ಎಲ್ಲ ಕಣ್ಮರಿ ಆಗಕತ್ತೈತೆ ನೋಡ್ರಿ. ಮೊದಲ ಪ್ರತಿ ಶುಕ್ರವಾರ ಬಂದ್ರೆ 2 ರೂಪಾಯಿ ಈ ಥರ ಸರಸ್ವತಿ ಪೂಜೆ ಮಾಡ್ತಿದ್ವಿ ರೀ. ಈಗೀಗ ಕಾನ್ವೆಂಟ್ ಸ್ಕೂಲ್ ಬಂದು ಇದೆಲ್ಲ ಕಣ್ಮರಿ ಆಗತೈತೆ ನೋಡ್ರಿ. ಮೊದಲು ಹಿಂಗೆ ನೀವು ಸರಸ್ವತಿ ಪೂಜೆ ಮಾಡಿದ್ರೆ ನಿಮ್ಮ ಸಾಲಿ ಇಶ್ವಿ ಮತ್ತು ನಿಮ್ಮ ಸಾಲಿ ಎರಡೂ ಕಮೆಂಟ್ ಮಾಡಿರಿ. ಹಳ್ಳಿ ಒಳಗೆ ಅಡುಗೆ ಮನೆ ಹೆಂಗಿರ್ತಾವ ಅಂತ ನೋಡಂಬರ್ರಿ. ಈ ಥರ ಒಲಿ ಹಚ್ಚಿ ಮಾಡ್ತಿದ್ರಿ ಅವಾಗ. ಈಗೀಗ ಗ್ಯಾಸು ಕುಕ್ಕರ್ ಅಂತ ಬಂದು ಅಡುಗೆ ಟೇಸ್ಟಾಗಿ ಕೆಟ್ಟುಬಿಟ್ಟೈತೆ ನೋಡ್ರಿ. ಭಾರತೀಯ ಸಂಸ್ಕೃತಿ ಒಳಗೆ ಬಳಿಗೆ ಅದರದಿಂದ ಆದಂಥ ಮಹತ್ವ ಇತ್ತು, ಆದರೆ ಈಗಿನ ಹೆಣ್ಮಕ್ಳು ಏನಪ್ಪ ಅಂದ್ರೆ ಅದ್ರ ಮಹತ್ವನ ಕಳೆಯಕತ್ತಾರ. ಕೈಕಲ್ ಸೇರಿ ಕೈಯಾಗ ಬಳಿ ಹಾಕೊಂಡ್ರ ಅದು ಚಂದನ ಬೇರೆ ನೋಡ್ರಿ. ಹಳ್ಳ್ಯಾಗ ಮಂದಿ ಈಗಲೂ ಈ ಥರ ರೊಟ್ಟಿ ಮಾಡ್ಕೊಂಡು ಕೇಸಿ ಹೊಲಕ್ಕೆ ಹೋಗ್ತಾರ್ರಿ. ಆದ್ರೆ ನಮ್ಮ ಸಿಟಿಯನ್ ಮಂದಿ ಅನ್ನ ಮಾಡಾಕನ ಬೇಸರ ಮಾಡ್ಕೊತಾರ್ರಿ. ಮನೆ ಒಂದು 3 ಬಾಗಿಲು ಆಹಾ ಮಸ್ತ್ ಮಜ್ಜಿಗೆ ಕಟ್ಯಾಕತ್ತಾರ ನೋಡ್ರಿ ಅವರು. ಐನ ಹೆಂಗೆ ತೆಗಿಯಕತ್ತಾರ ನೋಡ್ರಿ. ಇವತ್ತು ಮಂದಿಗೆ ಐನ ಅನ್ನೋದಾಗ ಗೊತ್ತಿಲ್ಲ. ನಿಮ್ಮ ಮನೆಗೂ ಸಾಮಾನು ಹಿಂಗೆ ಜೋಡಿಸಿರೇನ್ರಿ? ಕಮೆಂಟ್ ಮಾಡ್ರಿ. ಬಾಬಾ ಏನು ಮಸ್ತ್ ಇಟ್ಟಾರ್ರಿ. ಏನು ಬಾಂಡೆ ಸಾಮಾನು ಅಂಗಡಿಗೆ ಬಂದಂಗೆ ಆಗೈತೆ ಬಿಡ್ರಿ. ಹಾವಿನ ದ್ವೇಷ 12 ವರುಷ, ಹಾವಿನ ದ್ವೇಷ 12 ವರುಷ, ನನ್ನ ರೋಷ 100 ವರುಷ. ಈ ಹುಡುಗಗ ಹೊಲ್ದಾಗ ಬಂಗಾರದ ಹಂಡೆ ಸಿಕ್ಕೈತ್ರಿ. ಅದನ್ನ ತೊಗೊಂಡು ಪಂಚಾಯತಿ ಕಡೆ ಹೊಂಟಾನೆ. ಏನು ನ್ಯಾಯ ಕೊಡ್ತಾರೆ ನೋಡಂಬರ್ರಿ. ಅಣ್ತಮ್ರ ಹೊಲ್ದಾಗ ಒಂದು ಬಂಗಾರದ ಹಂಡೆ ಸಿಕ್ಕೈತ್ರಿ. ಅಣ್ಣ ನಂದು ಅಂತಾನ, ತಮ್ಮ ನಂದು ಅಂತಾನ. ಇದು ಇಬ್ಬರು ಕರ್ಕೊಂಡೋಗಿ ನ್ಯಾಯದ ಪಂಚಾಯತಿಗೆ ಹೋಗಿ ನಿಂತಾರ್ರಿ. ಬಟ್ ಅಲ್ಲಿ ಹಿರಿಯರು ಏನು ಡಿಸೈಡ್ ತೊಗೊಂತಾರಪ್ಪ ಅಂತಂದ್ರೆ ಊರೊರಗೆ ಒಂದು ಅನಾಥಾಶ್ರಮ ಕಟ್ಟಾಕತ್ತೈತಿ. ಆ ಅನಾಥಾಶ್ರಮಕ್ಕೆ ಇದು ಕೊಟ್ಟರೆ ಒಳ್ಳೇದಂತಂದು ಪಂಚಾಯತಿ ಹಿರಿಯರೆಲ್ಲರೂ ಸೂಚನೆ ಕೊಡ್ತಾರೆ. ಹಳ್ಳಿ ಒಳಗೆ ಈಗಲೂ ಇದೇ ರೀತಿ ವ್ಯಾಪಾರ ಮಾಡ್ತಾರೆ ನೋಡ್ರಿ. ನಿಮ್ಮ ಊರಾಗೂ ಹಿಂಗಾಚಾರ ವ್ಯಾಪಾರ ಮಾಡ್ತಿದ್ರೆ ಕಮೆಂಟ್ ಮಾಡಿರಿ. ಬರೀ ಹಂಗೆ ನಮ್ಮ ರೈತರ ಕಡೆ ಹೋಗ್ಬಿಡಮ್ಮ. ನಮ್ಮ ರೈತರು ಕೂಡ ಹೊಲ್ದಾಗ ದುಡಿಯಾಕತ್ತಾರ. ಆದ್ರೆ ಏನು ಮಾಡ್ತೀರಿ, ರೈತರ ಕಷ್ಟ ಭಾಳದ, ಮಳೆ ಬೇರೆ ಆಗವಲ್ದು. ನೀವು ರೈತರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ. ನೋಡ್ರಿ ಇಲ್ಲೇ ಕುಂಬಾರಣ್ಣ ಗಡಿಗೆ ರೆಡಿ ಮಾಡಕತ್ತಾನ. ನೀವು ಈ ಥರ ಗಡಿಗೆ ಮಾಡೋದು ನೋಡಿದ್ರೆ ಕಮೆಂಟ್ ಮಾಡಿ. ಛೋಟಾ ಭೀಮ್ ಒಳಗೆ ಬರ್ತಕ್ಕಂಥ ಡೋಲು ಬೋಲೂ ಇಲ್ಲೇ ಕುಂತಾರ ಬರ್ರಿ. ಸ್ವೀಟ್ ಅಂಗಡಿ ಬೇರೆ ರೇಟ್ ಬಿಟ್ಟರೆ ಒಂದಕ್ಕಿಂತ ಒಂದು ಸ್ವೀಟ್ ಮಸ್ತ್ ಅದ. ಟೇಸ್ಟ್ ನೋಡ್ಬೇಕಂದ್ರೆ ಬೇಕ್ರಿ ಅಂತ ಹೇಳಕತ್ತಾರ ಹುಡ್ರು. ರೊಕ್ಕ ನೋಡ್ರಿ ತಂದಿಲ್ಲ ಬರ್ರಿ ನೋಡ.